ನಮ್ಮ ದುಡ್ಡಿನ ಬೆಲೆ 2 ವರ್ಷಗಳ ಹಿಂದೆ ಏನಿತ್ತೋ ಅದಕ್ಕಿಂತ ಜಾಸ್ತಿ ಆಗಿದೆಯಾ ಅಥವಾ ಕಡಿಮೆ ಆಗಿದೆಯಾ? ನಮ್ಮ ಜೀವನ ಈಸಿ ಆಗಿದೆಯಾ ಅಥವಾ ಕಷ್ಟ ಆಗಿದೆಯಾ? ಯಾಕೆಂದರೆ ಇದೇ ರೀತಿ ಹೋದರೆ ಮುಂದೆ ಮತ್ತೆ ಕಷ್ಟ ಆಗ್ಬೋದು. ಸುಳ್ಳಿನ ಬುನಾದಿ ಮೇಲೆ ಭರವಸೆಯ ಸೌಧ ಕಟ್ಕೊಂಡು ಬಿಟ್ಟಿದ್ದೀವಿ. ಬುದ್ಧಿವಂತರು ಸಹ ಈ ಪೊಳ್ಳು ಭರವಸೆಯಲ್ಲಿ ಬಂದಿಯಾಗಿದ್ದಾರೆ. ನಮ್ಮ ಸಂಬಳ ಅಷ್ಟೇ ಇದೆ, ಆದರೆ ವಸ್ತುವಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ವರ್ಷಕ್ಕೆ ಬಾಡಿಗೆ ಜಾಸ್ತಿ ಆಗ್ತಾ ಇದೆ. ತಿಂಗಳ ಕೊನೆಯಲ್ಲಿ ಆಗುವ ಉಳಿತಾಯ ಕಡಿಮೆ ಆಗ್ತಾ ಇದೆ. ನಮಗೆ ಒಳ್ಳೊಳ್ಳೆ ಬಣ್ಣದ ಮಾತುಗಳಿಂದ ಸುಳ್ಳು ಅಂಕಿ ಅಂಶಗಳನ್ನು ತೋರಿಸಿ ನಿಜನ ಮುಚ್ಚಿಡಲಾಗಿದೆ. ನಮ್ಮನ್ನು ಭ್ರಮೆಯಲ್ಲಿ ಇಡಲಾಗಿದೆ. ನಾವೇ ಖುದ್ದಾಗಿ ಅಪರಾಧಿಗಳ ಮೇಲೆ ಭರವಸೆ ಇಟ್ಟು ವಿಶ್ವಾಸ ಇಟ್ಟು ಕೂತಿದ್ದೇವೆ. ನಮ್ಮನ್ನು ಲೂಟಿ ಮಾಡಲಾಗ್ತಾ ಇದೆ, ಆದರೆ ಅದರ ಅರಿವು ನಮಗಿಲ್ಲ. ಈ ಆಟದಲ್ಲಿ ಹಣದ ನಿಯಮಗಳನ್ನು ಯಾರು ಅರ್ಥ ಮಾಡ್ಕೊಂಡಿರ್ತಾರೋ ಅವರು ಆಟ ಆಡ್ತಾರೆ, ಮಿಕ್ಕಿದವರು ಅವರನ್ನು ಉಪಯೋಗ ಮಾಡಿಕೊಳ್ಳಲಾಗ್ತಾ ಇದೆ. ಎಷ್ಟೋ ಜನ ಉಳಿತಾಯ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಎಂಥ ಸಿಸ್ಟಮಲ್ಲಿ ಅಂದರೆ, ಎಂಥ ವ್ಯವಸ್ಥೆಯಲ್ಲಿ ನಮ್ಮ ಉಳಿತಾಯ ಖಾಲಿ ಮಾಡ್ತಾ ಇರುವಂತಹ ವ್ಯವಸ್ಥೆ. ವಸ್ತುವಿನ ಬೆಲೆ ಗಗನಕ್ಕೇರ್ತಾ ಇದೆ. ನಮಗೆ ಉಳಿತಾಯದಲ್ಲಿ ಸ್ವಲ್ಪ ಲಾಭ ಸಿಗ್ತದೆ, ಅದು ನಮಗೆ ಮಾಡೋ ಉಪಕಾರ ಅಂದ್ಕೊಳ್ತಾರೆ, ಆದರೆ ಅದು ಜಾಲ. ಸ್ಕೂಲಲ್ಲಿ ನಮಗೆ ಆರ್ಥಿಕ ಶಿಕ್ಷಣ ಯಾಕೆ ಕೊಡಲ್ಲ? ಯಾಕಂದರೆ ಈ ವ್ಯವಸ್ಥೆಯ ಸತ್ಯ ನಮಗೆ ಅರ್ಥ ಆದರೆ ಆ ವ್ಯವಸ್ಥೆ ಮುಂದುವರಿಯಲ್ಲ. ಹಾಗಾಗಿ ಈ ಇಡೀ ಸಿಸ್ಟಮ್ ಏನಿದೆ ಅದು ನಮ್ಮ ಅಜ್ಞಾನದ ಮೇಲೆ ನಿಂತಿದೆ. ಬ್ಯಾಂಕಲ್ಲಿ ದುಡ್ಡಿಟ್ಟರೆ ಸುರಕ್ಷತೆ ಅಂತ ನಂಬಿಕೆ ನಮ್ಗೆ ಬರಬೇಕಲ್ಲ. ಹಾಗಾಗಿ ಏನು ಮಾಡೋದು? ಎಚ್ಚರ ಆಗಬೇಕು. ಹಣ ಹೇಗೆ ಕೆಲಸ ಮಾಡ್ತಿದ್ರೆ, ಅದರ ನಿಯಮಗಳೇನು, ಅದನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಹಣನ ಅಸಲಿ ಸಂಪತ್ತಿನಿಂದ ಸುರಕ್ಷಿತ ಆಗಿಡಬೇಕು. ಚಿನ್ನ, ಬೆಳ್ಳಿ, ಜಮೀನು ಖರೀದಿ ಮಾಡಬೇಕು. ಯಾರು ನಮಗೆ ಬೇರೆ ರೀತಿಯ ಜಾಲದಲ್ಲಿ ಹಾಕ್ಲಿಕ್ಕೆ ಬರ್ತಾರೋ ಅಂಥವ್ರನ್ನ ಗುರುತಿಸಿ ದೂರ ಇಡಬೇಕು. ಹಣದ ಬಗ್ಗೆ ಜ್ಞಾನ ಹೊಂದಬೇಕು. ನಮ್ಮ ಹಣನ 3 ತಿಂಗಳಲ್ಲಿ, 6 ತಿಂಗಳಲ್ಲಿ, 1 ವರ್ಷದಲ್ಲಿ ಡಬಲ್ ಮಾಡ್ತೀನಿ ಅಂದವ್ರನ್ನ ದೂರ ಇಡಬೇಕು. ಯಾಕಂದರೆ ನಾವು ದಿನನಿತ್ಯ ಪೇಪರ್ ಓದ್ತೀವಿ. ಷೇರು ಮಾರುಕಟ್ಟೆ ಮೇಲ್ ಹೋಗಿದೆ, ಆರ್ಥಿಕ ವ್ಯವಸ್ಥೆ ಚೆನ್ನಾಗಿದೆ, ಎಲ್ಲ ಸರಿ ಆಗತ್ತೆ ಅಂತ. ಆದರೆ ನಮ್ಮ ಜೀವನ ನೋಡಿದ್ರೆ ನಮ್ಮ ಪರಿಸ್ಥಿತಿ ಬದಲಾಗಿದೆಯಾ? ನಮ್ಮ ತಿಂಗಳ ಸಂಬಳ ಜಾಸ್ತಿ ಆಗಿದೆಯಾ? ನಮ್ಮ ಉಳಿತಾಯ ಜಾಸ್ತಿ ಆಗ್ತಾ ಇದೆಯಾ? ಇಲ್ಲ, ಆಗಿರಲ್ಲ. ಹಾಗಾಗಿ ನಮಗೆ ಇದು ಬರೀ ತೋರಿಕೆಯ ಅಂಕಿ ಅಂಶಗಳನ್ನು ತೋರಿಸಲಾಗ್ತಾ ಇದೆ. ನಮ್ಮ ಹಣದ ಜವಾಬ್ದಾರಿ ನಾವೇ ತಗೋಬೇಕು. ಈ ಮಾರ್ಕೆಟ್ ಅನ್ನೋದೇ ಒಂದು ನಾಟಕ. ನಮಗೆ ಅಂಕಿ ಅಂಶಗಳನ್ನು ತೋರಿಸಿ ಭ್ರಮೆಯಲ್ಲಿರಿಸಲಾಗ್ತಾ ಇದೆ. ಯಾಕಂದರೆ ನಮ್ಮ ನಷ್ಟ, ಅವ್ರಿಗೆ ಲಾಭ. ನಾವು ಆ ತೋರಿಕೆಯ ಹಿಂದಿರುವ ಸತ್ಯನ ಅರಿಬೇಕಾಗ್ತದೆ. ಇಲ್ಲ ಅಂದರೆ ಮುಂದೆ ನಾವು ತುಂಬ ತೊಂದರೆಗೆ ಸಿಕ್ಕಾಕೋಬಹುದು. ಎಚ್ಚರ ಆಗೋಷ್ಟೊತ್ತಿಗೆ ನಮ್ಮ ಹಣನೂ ಹೋಗಿರ್ಬೋದು. ಈ ವ್ಯವಸ್ಥೆಯಲ್ಲಿ ಏನಾದರೂ ತೊಂದರೆ ಆದರೆ ಅವರಿಗೆ ವಕೀಲರು, ಸಂರಕ್ಷಣೆಕಾರರು, ತಜ್ಞರು ಎಲ್ಲರೂ ಸಹಾಯಕ್ಕೆ ಬರ್ತಾರೆ. ಆದರೆ ನಮ್ಮ ದುಡ್ಡು ಹೋದರೆ ಯಾರೂ ಬರಲ್ಲ. ನಾವು ಕೆಲಸ ಮಾಡ್ತೀವಿ, ಸಂಬಳ ಬರ್ತದೆ, ಖರ್ಚು ಮಾಡ್ತೀವಿ, ಟ್ಯಾಕ್ಸ್ ಕಟ್ತೀವಿ. ಸಂಬಳ ಅಷ್ಟೇ ಇದೆ, ವಸ್ತುವಿನ ಬೆಲೆ, ಹಾಲಿನ ಬೆಲೆ ಜಾಸ್ತಿ ಆಗ್ತಾ ಇದೆ. ಉಳಿತಾಯ ಮಾಡೋದೆಲ್ಲಿ? ಗಳಿಸಿದ್ದು ಅವಶ್ಯಕತೆಗೆ ಸರಿ ಆಗ್ತಾ ಇದೆ, ಇನ್ನು ಉಳಿಸೋದೆಲ್ಲಿ? ನಿಜ ಏನು ಅಂದರೆ ಈ ವ್ಯವಸ್ಥೆ ಏನಿದೆ ಅದೇ ರೀತಿ ಸೃಷ್ಟಿ ಮಾಡಲಾಗಿದೆ. ಈ ಸಿಸ್ಟಮ್ಗೆ ಆಜ್ಞಾಕಾರಿ, ಸಾಲದಲ್ಲಿ ಮುಳುಗಿರುವವರು, ಎಲ್ಲವನ್ನು ಸಹಿಸಿಕೊಳ್ಳುವವರು, ಈ ಸಿಸ್ಟಮ್ಗೆ ಏನೂ ಪ್ರಶ್ನೆ ಮಾಡದೇ ಇರುವಂಥವರು ಬೇಕಾಗಿದ್ದಾರೆ. ನಾವು ಈ ಸಿಸ್ಟಮ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕಾಗಿದೆ. ನಮ್ಮ ಹಣನ ರಕ್ಷಣೆ ಮಾಡಬೇಕಾಗಿದೆ. ಬರುವ ಸಮಸ್ಯೆಗಳಿಂದ ನಮ್ಮ ಪರಿವಾರವನ್ನು ರಕ್ಷಿಸಬೇಕಾಗಿದೆ. ಬೇರೆಯವರು ಬಂದು ನಮ್ಮ ಜೀವನ ಸರಿ ಮಾಡಿಬಿಡ್ತಾರೆ, ನಮ್ಮ ಹಣಕ್ಕೆ ಜವಾಬ್ದಾರಿ ತಗೋತಾರೆ ಅನ್ನೋ ಒಂದು ಭ್ರಮೆಯಿಂದ ಹೊರಬಂದು ನಮ್ಮ ಹಣದ ಜವಾಬ್ದಾರಿ ನಾವೇ ತಗೋಬೇಕಾಗಿದೆ. ಸರ್ಕಾರ, ಮೀಡಿಯಾ, ಬ್ಯಾಂಕ್ಗಳು ನಮ್ಮನ್ನು ಏನು ಮಾಡಬೇಕು ಅಂತ ಹೇಳ್ತವೆ ಅಂತ ನಂಬುವುದರ ಬದಲು ನಾವು ಎಚ್ಚರಗೊಳ್ಬೇಕಾಗಿದೆ.